ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ಆ್ಯಕ್ಚುಲಿ ಬೆಂಗಳೂರಲ್ಲಿ ತುಂಬ ಎಗ್ ರೈಸ್ ಅಂಗಡಿಗಳಿದ್ದಾವೆ. ಅದರಲ್ಲೂ ಕೂಡ ವಿದ್ಯಾಪೀಠ ಸರ್ಕಲ್ ಹತ್ರ ಅಂಕಲ್ ಎಗ್ ರೈಸ್ ಕಾರ್ನರ್ ಅಂದ್ಬಿಟ್ಟು ಒಂದು ಎಗ್ ರೈಸ್ ಕಾರ್ನರ್ ಇದೆ. ಇಲ್ಲಿ ಎಗ್ ರೈಸ್ ಒಂದೇ ಅಲ್ಲದೆ ಇನ್ನೂ ಎಗ್ಗಲ್ಲಿ ಮಾಡುವಂಥ ಹಲವಾರು ತುಂಬ ವೆರೈಟೀಸು ಎಗ್ ರೆಸಿಪೀಸ್ಗಳು ನಿಮ್ಗೆ ಸಿಗುತ್ತೆ ಇಲ್ಲಿ. ಸೊ ನಾವಿವತ್ತು ಎಗ್ ರೈಸ್ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಎಗ್ ರೈಸ್ ಜೊತೆ ಬೇರೆ ಬೇರೆ ವೆರೈಟಿನ ಟ್ರೈ ಮಾಡೋಣ. ಹೆವಿ ಕ್ರೌಡ್ ಇರುತ್ತೆ ಇಲ್ಲಿ, ಅದಕ್ಕೋಸ್ಕರ ಇವರು ಟೋಕನ್ ಸಿಸ್ಟಮ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಟೇಸ್ಟ್ ಕೂಡ ಯೂನಿಕಾಗಿ ಚೆನ್ನಾಗಿರುತ್ತಂತೆ, ಯಾವುದೇ ಟೇಸ್ಟಿಂಗ್ ಪೌಡರ್ ಯೂಸ್ ಮಾಡಲ್ಲ. ಸೊ ಎಲ್ಲ ರೆಸಿಪೀಸೂ ನಾರ್ಮಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡೋವಂಥದ್ದು. ಸೊ ಇವತ್ತು ನಾವು ಇವಾಗ ಎಗ್ ರೆಸಿಪೀಸ್ ಟ್ರೈ ಮಾಡೋಣ. ಬನ್ನಿ ಹೋಗೋಣ, ತಡ ಮಾಡೋದು ಬೇಡ. ನಾವು ಓನರ್ ಹತ್ರ ಮಾತಾಡ್ಬಿಟ್ಟು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ, ಹೇಗೆ ರೆಡಿ ಮಾಡ್ತಾರೆ ಅಂತ ರೆಸಿಪೀಸನ್ನು ತೋರಿಸ್ತೀನಿ. ಅದಕ್ಕೆ ಮುಂಚೆ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಲೈಕ್ ಮಾಡಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬನ್ನಿ ಹೋಗೋಣ. ಸಾಕು ತಿರುಗಿಸಿ ಮೇಡಮ್. ಅಲ್ಲಿ ಸೇರಿ ನನ್ನ ಹತ್ರ ಇಲ್ಲ, ಸ್ಕ್ಯಾನಿಂಗ್ ಅಲ್ಲಿ ಇಲ್ಲೇ ಮಾಡ ಅಲ್ಲಿ. ಹಾಂ, ಎಗ್ ರೈಸ್ ಒಂದು ಆಮೇಲೆ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸು. ಹೌದು ಸರ್, ಅದು ಗರಂ ಮಸಾಲ. ಓಕೆ, ಇದು ಪೆಪ್ಪರು. ಹಾಂ, ಬ್ಲ್ಯಾಕ್ ಪೆಪ್ಪರು, ಧನಿಯಾ ಪೌಡ್ರು, ಅರಿಶಿನ, ಚಿಲ್ಲಿ. ಚಿಲ್ಲಿ ಪೇಸ್ಟು ಸರ್, ಇದು ಹಸಿಮೆಣಸಿಕಾಯಿ ಪೇಸ್ಟ್. ಓಕೆ, ಪುದೀನ ಸೊಪ್ಪು, ಕೊತ್ತಂಬರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅವೆಲ್ಲ ಹಾಕಿರ್ತೀವಿ. ಕಾಳು ಮೆಣಸು ಎಲ್ಲ ಹಾಕಿರ್ತೀವಿ. ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಹಳದಿ. ಒಂದ್ಸರಿಗೆ ಎಷ್ಟು ಎಗ್ ರೈಸ್ ಮಾಡ್ತೀರಾ ಸರ್? ಒಂದು ಬಾಂಡ್ಲಿಗೆ 20 ರೈಸ್ ಆಗುತ್ತೆ. 20 ಎಗ್ ರೈಸು. 20. ಸೊ 20 ಎಗ್ ರೈಸ್ಗೆ 20 ಮೊಟ್ಟೆ. 22, 23 ಹಾಕ್ತೀವಿ. ಒಂದು 2-3 ಎಕ್ಸ್ಟ್ರಾ ಹಾಕಿರ್ತೀವಿ. ಈಗ ಒಂದು ಪ್ಲೇಟ್ ರೈಸ್ ಜಾಸ್ತಿ ಆಗ್ಬೋದು, ಇಲ್ಲ ಒಂದು ಪ್ಲೇಟ್ 2 ಪ್ಲೇಟ್ ಕಮ್ಮಿ ಆಗ್ಬೋದು. ಓಕೆ, ಅದು ಕ್ರೌಡ್ ಲೆಕ್ಕಾಚಾರದಲ್ಲಿ ಹಾಕಿರ್ತೀವಿ ಅಷ್ಟು, ಇನ್ನೇನಿಲ್ಲ. ಈಗ ಕ್ರೌಡ್ ಇಲ್ಲ, ಸ್ವಲ್ಪ ಕಮ್ಮಿನೇ ಹಾಕ್ತೀವಿ. ಕ್ರೌಡ್ ಈಗ ಜಾಸ್ತಿ. ಎಷ್ಟು ವರ್ಷದಿಂದ ಇರೋದು ಇದು ಸರ್? ನಾನು ಇಲ್ಲಿ ಬಂದು ಒಂದು ಇಯರ್ ಆಯ್ತು ಅಷ್ಟೇ. ಓಕೆ, ಬೇರೆ ಕಡೆ ಮಾಡ್ತೀನಿ, ಬೇರೆ ಕಡೆ. ಹೌದು, ಕೇಳಿದ್ದೀವಿ. ಟೇಸ್ಟ್ ಮಾಡ್ತೀನಿ. ಓಕೆ, ಇಲ್ಲೇ ಪಕ್ಕದಲ್ಲೇ. ಏನೇನು ಸಿಗುತ್ತೆ ಸರ್ ಟೋಟಲ್? ಏನೇನು ಬೇರೆ ರೆಸಿಪಿ? ಟೋಟಲ್ ಮಾಮೂಲಿ ಎಗ್ ಫ್ರೈಡ್ ರೈಸ್ ಇದೆ, ಎಗ್ ಬಿರಿಯಾನಿ ಇದೆ, ಎಗ್ ಚಿಲ್ಲಿ ಇದೆ, ಬ್ರೆಡ್ ಆಮ್ಲೆಟು, ಮತ್ತು ಎಗ್ ಮಂಚೂರಿಯನ್ ಇದೆ, ಓಕೆ, ಎಗ್ ಗೋಬಿ ಇದೆ, ಎಗ್ ಮಶ್ರೂಮ್ ಇದೆ, ಎಗ್ ಪನ್ನೀರು, ಎಗ್ ನೂಡಲ್ಸು, ಎಗ್ ಬೋಂಡ, ಎಗ್ ಪಕೋಡ, ಫುಲ್ ಎಲ್ಲ ಎಗ್ಮಯ. ಎಲ್ಲ ಎಗ್ ಐಟಮ್. ಟೈಮಿಂಗ್ಸ್ ಎಲ್ಲ ಏನು ಸರ್ ಇದು? ಟೈಮ್ 4:30 10:30. ಓ, 4:00 ಇಂದ 10:00ವರೆಗೂ ಇರ್ತದೆ. ರಜಾ ದಿನ ಮಂಡೇ ರಜಾ. ಇದು ಗ್ರೇವಿಗೆ ಹಾಕ್ತೀವಿ ನೋಡಿ, ಈ ಥರ ಗ್ರೇವಿಗೆ ಹಾಕ್ತೀವಿ. ಓಕೆ, ಕೆಲವರು ಏನು ಮಾಡ್ತಾರೆ, ಎಲ್ಲ ಡ್ರೈ ಮಾಡಿ ಹಾಕ್ತಾರೆ. ಹಾಂ, ಹೌದು. ನಾನು ಗ್ರೇವಿಗೆ ಹಾಕ್ತೀನಿ. ಅದೇನಾಗುತ್ತೆ, ಎಗ್ಗು ರೈಸು ಮತ್ತು ಎಲ್ಲ ಉಪ್ಪು ಒಟ್ಟಿಗೆ ಅಂಟ್ಕೊಂಡಿರುತ್ತೆ. ಎಗ್ ಅದೆಲ್ಲ ಕಾಣಲ್ಲ. ಕೆಲವರು ಎಗ್ ಹಾಕಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಸ್ವಲ್ಪ ಹಾಗೆ ಏನಕ್ಕೆ ಅಂಕಲ್ ಎಗ್ ರೈಸ್ ಅಂತ ಇಕ್ಕಿರೋ ಸರ್? ಹೆಸರು ಡಿಫ್ರೆಂಟ್ ಆಗಿದೆ. ನನಗೆ ಕಸ್ಟಮರ್ ಹುಡುಗರು ಎಲ್ಲ ಅಂಕಲ್ ಅಂತ ಅಂದು ನನಗೆ ಪ್ರೀತಿಯಿಂದ ಹುಡುಗರು ಹಾಗೆ ಫೋನಲ್ಲಿ ಯಾರೋ ಅಂಕಲ್ ಎಗ್ ರೈಸ್ ಅಂದ್ಬಿಟ್ಟು ಎಲ್ಲ ನಮ್ಮದು ಪ್ರಿಪೇರ್ ಮಾಡ್ತಿದ್ದಲ್ಲ ಐಟಮ್ ಎಲ್ಲ ಹಾಕ್ಬಿಟ್ಟು ಹಂಗೆ ಸ್ವಲ್ಪ ಫೇಮಸ್. ಹೌದು ಸರ್. ಓಕೆ 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 ಸರ್, ಮಾಡ್ತೀನಿ ನಿಮ್ಮದು ಡಬಲ್ ಆಪಲ್ ಹಾಕಿ, ಒಂದು ಡಬಲ್ ಆಪಲ್ ಹಾಕಿ.
ಎಗ್ ಚಿಲ್ಲಿ ಜೊತೆ ಎಗ್ ರೈಸು ತೊಗೊಂಬಿಟ್ಟಿದ್ವಿ. ಹಾಫ್ ಎಗ್ ರೈಸ್ ಆ್ಯಕ್ಚುಲಿ ಇದು. ಹಾಫ್ ಎಗ್ ರೈಸ್ ಜೊತೆ ಹಾಫು ಎಗ್ ಚಿಲ್ಲಿ ಸಕ್ಕತ್ತಾಗಿ ಮಾಡ್ಕೊಟ್ಟಿದ್ದಾರೆ. ಎಗ್ ಚಿಲ್ಲಿನ ಎಲ್ಲ ನ್ಯಾಚುರಲ್ ಮಸಾಲ. ನನಗೆ ಇಲ್ಲಿ ಇಷ್ಟ ಆಗಿದ್ದು ಒಂದಂದರೆ ಏನಂದರೆ ಯಥೇಚ್ಛವಾಗಿ ನ್ಯಾಚುರಲ್ ಮಸಾಲ, ನ್ಯಾಚುರಲ್ಲೇ ಯೂಸ್ ಮಾಡ್ತಿರೋದೆಲ್ಲ. ನಾನು ಅಲ್ಲಿ ಯಾವುದೇ ಟೇಸ್ಟಿಂಗ್ ಪೌಡ್ರು, ಕಲರ್ ಗಿಲ್ಲರ್ ಏನೂ ಇಲ್ಲ. ನಮ್ಮ ಮುಂದೆನೇ ರೆಡಿ ಮಾಡೋದು, ನಮ್ಮ ಮುಂದೆನೇ ಇದೆ. ಧನಿಯಾ ಪೌಡ್ರ್ ಆಗಿರ್ಬೋದು, ಗರಂ ಮಸಾಲ ಆಗಿರ್ಬೋದು, ಚಿಲ್ಲಿ ಪೌಡ್ರ್ ಆಗಿರ್ಬೋದು, ಪೆಪ್ಪರ್ ಪೌಡ್ರ್ ಆಗಿರ್ಬೋದು, ಎಲ್ಲ ಮುಂದೆನೇ ಇರುತ್ತೆ, ಕಣ್ಮುಂದೆ ಹಾಕಿ ಮಾಡ್ತಿರೋವಂಥದ್ದು. ಎಗ್ ರೈಸು ಅಷ್ಟೇ. ಇವ್ರದ್ದು ನಾರ್ಮಲಾಗಿ ಬೇರೆ ಕಡೆ ಮಾಡಿದ್ರೆ ಅನ್ನ ಹಾಕಿ ಅನ್ನದ ಮೇಲೆ ಮಸಾಲೆ ಹಾಕಲ್ಲ ಇವರು. ಫಸ್ಟೇ ಎಗ್ಗೆಲ್ಲ ಹೊಡೆದಾಕ್ತಾರಲ್ಲ, ಎಗ್ ಹೊಡೆದಾಕಿದ್ಮೇಲೆ ಆವಾಗಲೇ ಮಸಾಲೆ ಎಲ್ಲ ಹಾಕ್ಬಿಟ್ಟು ಫುಲ್ಲು ಎಗ್ಗು ಮಸಾಲ ಹಿಡಿದ್ಬಿಡುತ್ತೆ. ಸೊ ಆಮೇಲೆ ಇನ್ನೂ ಸ್ವಲ್ಪ ಮಸಾಲ ಇರಬೇಕಾದ್ರೇ ಅನ್ನ ರೈಸ್ ಹಾಕ್ತಾರಲ್ಲ, ಆವಾಗ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ಆಯಿಲಿಯಾಗಿ ಚೆನ್ನಾಗಿದೆ. ಒಟ್ಟಿನಲ್ಲಿ ಉದುದ್ರಾಗಿ ಎಗ್ಗೆಲ್ಲ ಪೀಸ್ ಆಗೋಗಿ ಫುಲ್ ಮಿಕ್ಸ್ ಆಗೋಗಿದೆ ಅನ್ನದ ಜೊತೆ. ಆಹಾ ಆ ಎಣ್ಣೆ ಜೊತೆ ಮಸಾಲ ಪೌಡ್ರೆಲ್ಲ ಫುಲ್ಲು ಫ್ರೈ ಆಗೋಗುತ್ತಲ್ಲ, ಮಸಾಲ ಟೇಸ್ಟು ಎಲ್ಲ ಮಿಕ್ಸಾಗಿ ಒಳ್ಳೆ ಒಂಥರ ಬಾಯಿಗೆ ರುಚಿಯಾಗಿ ಸಿಗ್ತಿದೆ. ಎಗ್ ಪೀಸ್ಗಳು ಅಷ್ಟೇ ಆ ರೈಸ್ ಜೊತೆ ಮಿಕ್ಸ್ ಆಗೋಗಿದ್ದಾವಲ್ಲ, ಸೂಪರಾಗಿದೆ. ನೀವು ಆ್ಯಕ್ಚುಲಿ ನೋಡೋದಾದರೆ ಇದು ಅಷ್ಟೇ. ಆಹಾ ಕ್ರೀಮಿ ಆಗಿದೆ ಅದು ಮಸಾಲ. ಜೊತೆಗೆ ವೈಟು ಎಗ್ಗು, ಇದಕ್ಕೂ ಸೇಮ್ ಅದೇ ಮಸಾಲಗಳು ಯೂಸ್ ಮಾಡೋದು. ಆಹಾ ಓಹೋ ಅದ್ಭುತವಾಗಿದೆ. ಆ ಭಂಡಾರ ಜೊತೆ ಎಲ್ಲ ಮಸಾಲ ಮಿಕ್ಸ್ ಆಗ್ಬಿಟ್ಟು ಬಾಯಲೆಲ್ಲ ನೀರು ಬರುತ್ತೆ ತಿನ್ನಬೇಕಾದ್ರೆ, ಹಂಗಿದೆ. ಇದನ್ನು ಎಗ್ ರೈಸ್ ಜೊತೆ ತಿನ್ನಬೇಕು ಮಿಕ್ಸ್ ಮಾಡಿಕೊಂಡು. ಕಾಂಬಿನೇಷನ್ ಮಾತ್ರ ಸಕ್ಕತ್ತಾಗಿರುತ್ತೆ. ಆಲ್ರೆಡಿ ಮಸಾಲ ಜಾಸ್ತಿ ಇರುತ್ತೆ, ಅದ್ರ ಜೊತೆ ಈ ಥರ ಎಗ್ ಮಸಾಲಾನ ಇದ್ರ ಜೊತೆ ತಿಂತಿದ್ರೆ ಇನ್ನೂ ಎಗ್ ಜಾಸ್ತಿ ಸಿಗುತ್ತೆ ಅನಿಸುತ್ತೆ. ಬಾಯಲೆಲ್ಲ ಎಗ್ ಪೀಸು ಜೊತೆಗೆ ಈ ಮಸಾಲ ಅದ್ಭುತವಾಗಿ ಚೆನ್ನಾಗಿ ಒಂದು ಒಳ್ಳೆ ಟೇಸ್ಟ್ ಇದೆ. ನಾರ್ಮಲಾಗಿ ರೆಗ್ಯುಲರಾಗಿ ಎಗ್ ರೈಸ್ ತಿನ್ನೋದಕ್ಕೂ ಇಲ್ಲಿ ಆ್ಯಕ್ಚುಲಿ ಯಾಕೆ ಇಷ್ಟೊಂದು ಫೇಮಸ್ ಅಂದರೆ ರುಚಿ ಆ ಥರ ಇದೆ. ಮಸಾಲ ಆ ಥರ ಯೂಸ್ ಮಾಡ್ತಾರೆ, ಟೇಸ್ಟ್ ಹಂಗೆ ಕೊಡ್ತಾರೆ. ಬಿಸಿ ಎಗ್ ಮಂಚೂರಿಯನ್ನು ಕೂಡ ಸಿಗುತ್ತೆ ಇಲ್ಲಿ. ನೂಡಲ್ಸು ಸಿಗುತ್ತೆ, ಎಗ್ ನೂಡಲ್ಸು ಒಂದು 8-10 ವೆರೈಟೀಸ್ ಇದೆ ಒಟ್ಟಿನಲ್ಲಿ. ಸೊ ಇದು ಬಂದು ಎಗ್ ಮಂಚೂರಿಯನು. ನಿಮಗೆ ಮೊಟ್ಟೆನ ಬೋಂಡ ಮಾಡ್ತಾರೆ ಗೊತ್ತಾ, ಆ ಬೋಂಡ ಥರ ಸೀಟಲ್ಲೆಲ್ಲ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಿ, ಆಮೇಲೆ ಸ್ವಲ್ಪ ಖಾರದ ಪುಡಿ ಅದು ಇದು ವೆಜಿಟೇಬಲ್ಸು, ಕೊತ್ತಂಬರಿ, ಈರುಳ್ಳಿ ಎಲ್ಲ ಹಾಕಿ ಆಯಿಲೆಲ್ಲ ಹಾಕಿ ಅದರಲ್ಲಿ ಟಾಸ್ ಮಾಡಿಕೊಡ್ತಾರೆ ನಿಮಗೆ. ಸ್ವಲ್ಪ ಮಸಾಲ ಎಲ್ಲ ಹಾಕಿರ್ತಾರೆ ಇದಕ್ಕೆ, ಎಲ್ಲ ಮಸಾಲ ಫುಲ್ಲು ಅಂಟ್ಕೊಂಬಿಟ್ಟಿರುತ್ತೆ ಇದಕ್ಕೆ ಎಗ್ಗೆ. ಇದೆಲ್ಲ ಇದೆಲ್ಲ ಆ್ಯಕ್ಚುಲಿ ಸೇಮ್ ಅದೇನೇನು ಮಸಾಲ ಯೂಸ್ ಮಾಡ್ತಾರೆ ಗೊತ್ತಾ ಇವರು, ಅದೇ ಮಸಾಲ ಯೂಸ್ ಮಾಡಿರ್ತಾರೆ. ಎಲ್ಲ ಅಂಟ್ಕೊಂಬಿಟ್ಟಿದೆ ಇದಕ್ಕೆ. ಇದೆಲ್ಲ ಮಸಾಲ ಪೌಡ್ರು. ಸೊ ಆಯಿಲ್ ಜೊತೆ ಅಂಟ್ಕೊಂಬಿಟ್ಟಿರುತ್ತೆಲ್ಲ. ಬಿಸಿ ಇದೆ. ಚುಚ್ಚಿ ಎತ್ತಿ. ಇದು ಫಸ್ಟ್ ಟೈಮ್ ನಾನು ಎಗ್ ಮಂಚೂರಿಯನ್ನು ತಿಂತಿರೋದು. ನಾನು ಬೇರೆ ತಿಂದಿದ್ದೀವಿ. ಮೇಲ್ಗಡೆ ಲೇಯರು ಸ್ವಲ್ಪ ಗಟ್ಟಿ ಇದೆ. ಅದು ಬಿಟ್ಟರೆ ಅದ್ರ ಮೇಲ್ಗಡೆ ಅಂಟ್ಕೊಂಡಿರೋಂಥ ಮಸಾಲ ಪೌಡ್ರದು ಟೇಸ್ಟು ಸೂಪರಾಗಿ ಸಿಗುತ್ತೆ. ಕೊನೆಗೆ ಎಗ್ಗು ಹೊಡೆದು ಅದು ಒಳಗಡೆ ಭಂಡಾರೆಲ್ಲ ಈಚೆ ಬಂದು ಅದೊಂಥರ ಟೇಸ್ಟು ಸಕ್ಕತ್ತಾಗಿ ಸಿಗುತ್ತೆ, ಚೆನ್ನಾಗಿದೆ. ಎಗ್ ಮಂಚೂರಿಯನು ಸೂಪರಾಗಿದೆ. ಸೊ ಇಲ್ಲಿ ನಿಮಗೆ ಬಂದರೆ ಈ ಥರ ಎಗ್ ರೆಸಿಪೀಸ್ ಎಲ್ಲ ಸಿಗುತ್ತೆ. ಎಲ್ಲ ಆಲ್ಮೋಸ್ಟ್ ಯಂಗ್ಸ್ಟರ್ಸೇ ಜಾಸ್ತಿ ನೋಡ್ತಿರೋದು. ಅವಾಗಿಂದ ನಾನು ಸ್ಟೂಡೆಂಟ್ಸ್ಗಳು ಈ ಕಡೆ ಇರುವಂಥ ಈ ಟ್ಯೂಷನ್ ಅದು ಇದಕ್ಕೆ ಬಂದಿರೋದಲ್ಲ, ಅವರು ಬಂದು ಟ್ರೈ ಮಾಡ್ಕೊಂಡು ಗುಂಪಾಗಿ ಒಂದು 5 ಜನ 10 ಜನ 6 ಜನ ಈ ಥರ ಬಂದ್ಬಿಟ್ಟು ಗುಂಪಾಗಿ ಟ್ರೈ ಮಾಡ್ಕೊಂಡು ಹೋಗ್ತಿದ್ದಾರೆ. ನೀವು ಕೂಡ ಬರ್ಬೋದು. ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಏನೆಂದರೆ ಇದು ವಿದ್ಯಾಪೀಠ ಸರ್ಕಲ್ ಎಕ್ಸಾಕ್ಟಾಗಿ ಒಂದು ಫೀಲ್ಡ್ ಇದೆ ಇಲ್ಲಿ. ಶ್ರೀನಿವಾಸ ನಗರ ಕಡೆಯಿಂದ ಬಂದರೆ ಲೆಫ್ಟಲ್ಲಿ ಫೀಲ್ಡ್ ಇದೆಯಲ್ಲ, ಸರ್ಕಲಲ್ಲಿ ಲೆಫ್ಟ್ ತೊಗೊಂಡು ಇಲ್ಲಿ ಬಂದರೆ ಅಂಕಲ್ ಎಗ್ ರೈಸ್ ಕಾರ್ನರ್ ಅಂದ್ಬಿಟ್ಟು ಸಿಗುತ್ತೆ. ಕಾರ್ನರ್ ಚಿಕ್ಕ ಅಂಗಡಿ, ಬಟ್ ಜನ ಜಾಸ್ತಿ ಇರ್ತಾರೆ. ನೀವು ಜನ ನೋಡ್ಕೊಂಡೆ ಬರ್ಬೋದು ಆರಾಮಾಗಿ. ಸೊ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಇಲ್ಲಿ ಇದೇ ಥರ ನೆಕ್ಸ್ಟು ಇದೇ ಥರ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವ್ರು ನಮ್ಮ ಚಾನಲ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬಾಯ್.